ಮುಖಾಂತರ ಅವ್ರಿಗೆ ಒಳ ಜಗಳ ಕಾಂಗ್ರೆಸ್ ನಡೆದಾಗ ನಾನು ಏನು ಹೆಲ್ಪ್ಲೆಸ್ ಇದ್ದೀನಿ, ನಾವು ಹೈಕಮಾಂಡಿಗೆ ಹೇಳ್ಕೊಂಡ್ರೆ ಸ್ವತಃ ಅವರು ACC ಅಧ್ಯಕ್ಷರು ಅವರೇ ಸುಪ್ರೀಂ ಇರ್ಬೇಕಾದ್ರು. ಬಟ್ ಅವ್ರೇನು ಹೇಳ್ತಾರಂದ್ರೆ ನಾನು ಹೈಕಮಾಂಡ್ಗೆ ಹೋಗಿ ತಿಳಿಸ್ತೀನಂದ್ರೆ ಸ್ವತಃ ಅವರೇ ಗುಲಾಮ್ ಇರೋದು, ಇನ್ನೊಬ್ರಿಗೆ ಗುಲಾಮ್ ಅಂತ ಅನ್ನೋದಕ್ಕೆ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಮೋದಿ ಟ್ರಂಪ್ನ ಇದಾರ ಗಂಡಾದ್ರೆ ಅವರೇನೋ ಗುಲಾಮ್ ಅಲ್ಲ. ಯಾಕಂತಂದ್ರೆ ಯಾರಿಗೂ ಅವ್ರು ಬಗ್ಗಲ್ಲ. ಯಾಕಂತಂದ್ರೆ US ಡೀಲ್ ಆದ್ಮೇಲೆ ಸ್ವತಃ ಅವರೇ ಬಂದು ಸರೆಂಡರ್ ಆಗಿ ಮೋದಿ ಹತ್ರ ಅದು ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದಾರೆ. ಮೋದಿ ಅಂತಂದ್ರೆ ಇಡೀ ವಿಶ್ವನೇ ಅವ್ರಿಗೆ ಅತ್ಯಂತ ಗೌರವ ಕೊಡುವಂಥ ನಾಯಕರಾದ, ಅದಕ್ಕೆ ಅವ್ರೇನು ಪದ ಬಳಸ್ಯಾರ, ಅದಕ್ಕೆ ನಾನು ಉಗ್ರವಾಗಿ ಖಂಡಿಸ್ತೀನಿ. ಮತ್ತು ಅವ್ರು ಯಾವಾಗಲೂ ಏಕವಚನದಾಗ ಮಾತಾಡ್ತಾರೆ ಖರ್ಗೆ ಸಾಹೇಬರು ಮೋದಿ ಅವ್ರ ಬಗ್ಗೆ, BJP ಅವ್ರ ಬಗ್ಗೆ. ಅದನ್ನು ಅಂತ ಯಾಕಂದ್ರೆ ಅವ್ರ ಸ್ಥಾನಕ್ಕೆ ಅದು ಗೌರವ ಅದಲ್ಲ. ಎರಡನೇದ್ದು, ಈ ಮೊನ್ನೆ ಏನು ಹೇಳಿದ್ರು CM ಬರ್ತಾರ ಅಂತೇಳಿ ತಿಂಗಳಿಂದ ಅವ್ರದ್ದು ಪ್ರಚಾರ ನಡೆದಿತ್ತು. CM ಬರಲಿಲ್ಲ, ಯಾಕಂದ್ರೆ ಜನ ಸೇರಿಸ್ಬೇಕಂತ CM ಅವ್ರ ಹೆಸರು ಹೇಳಿದ್ರು. ಜನ ಬರಲ್ಲ ಅಂತ ಗೊತ್ತಾದ್ಮೇಲೆ ವಿವಿಧ ಇಲಾಖೆಗಳಿಗೆ CDP ಅವರಿಗೆ ನೀವು ಇಷ್ಟು ನಿಮ್ಮೆಲ್ಲ ಆಶಾ ಅಂಗಡಿಗಳಿಗೆ ಕಾರ್ಯಕರ್ತರು ಬರಬೇಕು, TH ಅವ್ರಿಗೆ ಅವರಿಗೆ ಪ್ರೆಷರ್ ಹಾಕಿ ನಿಮ್ಮ ಆಶಾ ಕಾರ್ಯಕರ್ತರು ಬರಬೇಕು, ಮುನ್ಸಿಪಾಲ್ಟಿ ಅಧಿಕಾರಿ CO ಮಾತಾಡಿ ನಿಮ್ಮೆಲ್ಲ ಪುರಸಭೆ ಸಿಬ್ಬಂದಿಗಳು ಬರಬೇಕು, ಮತ್ತು ಎಲ್ಲ ಜನರಿಗೆ ಬರಬೇಕು ಅಂತ ಎಲ್ಲ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ BO ಅವ್ರಿಗೆ ಫೋನ್ ಮಾಡಿ ಸಂಡೇ ಇದ್ರೂ ಎಲ್ಲರೂ ಅಟೆಂಡ್ ಆಗಬೇಕು ಅಂತೇಳಿ ಈ ಥರ ಪ್ರೆಷರ್ ಹಾಕಿ ಮತ್ತು ಕೆಲವೆಲ್ಲ ಕೂಲಿ ಹೆಣ್ಮಕ್ಳಿಗೆಲ್ಲ ಕರೆಸಿ ಸಭೆ ಮಾಡಿದ್ದಾರೆ ಇವರು. ಯಾಕಂತಂದ್ರೆ ಇವರು ಜನ ಬರಲ್ಲ ನಿರೀಕ್ಷೆ ಇದ್ದಾಗ ಈ ಥರ ವಾಮ ಮಾರ್ಗಕ್ಕೆ ಹೋಗ್ಯಾರ. ಅಂದರೆ ಸ್ಲಮ್ ಬೋರ್ಡ್ದವ್ರದ್ದು ಸುಮಾರು 1,000 ಮನೆಗಳು ಈಗಾಗಲೇ ಸೋಮಣ್ಣವರು ಅಂತ ಶಂಕುಸ್ಥಾಪನೆ ಹಾಕಿದ್ರು. ಬೊಮ್ಮಾಯಿ ಸರ್ಕಾರದಾಗ ಅದು ಉದ್ಘಾಟನೆ ಮಾಡ್ಯಾರ. ಪ್ರತಿ ಎಲೆಕ್ಷನ್ದಾಗ ಅದು ಹಕ್ಕುಪತ್ರ ಕೊಟ್ಟೆ ಅದನ್ನು ಅಲಾಟ್ಮೆಂಟ್ ಅಂತ ಹೇಳ್ತಾರೆ. ನಿನ್ನೇನೋ ಇದಕ್ಕೆ ಮಾಡ್ಯಾರ, ನಿನ್ನೆ ಹಕ್ಕುಪತ್ರ ಕೊಟ್ಟಾರ. ಇದು ಪ್ರತಿಯೊಂದು ಅದನ್ನು ಗಿಮಿಕ್ ಮಾಡಿಬಿಟ್ರೆ ಅದು ಎಷ್ಟು ಸಲ ಉದ್ಘಾಟನೆ ಮಾಡ್ತೀರಿ? ಮತ್ತು ಮೊನ್ನೆ CM ಬರ್ತಾರ, DCM ಬರ್ತಾರ ಅಂತೇಳಿ ಹೇಳಿದ್ರಲ್ಲ, ಈ ಯಾದಗಿರಿ ಕ್ರಾಸಿಂದ ಚಿತ್ತಾಪುರ ತನಕ ರೋಡ್ ರಿಪೇರಿ ಮಾಡ್ಯಾರ. ಅದು ಹೆಂಗೆ ಮಾಡ್ಯಾರ ಅಂದ್ರೆ ತಿರುಪತಿ ಕಟಿಂಗ್ ಮಾಡ್ದಂಗೆ, ಅದು ಅರ್ಧ ಮಾಡೋದು ಬಿಟ್ಬಿಡೋದು. ಅದು ಏನು ಒಂದೇ ಸೈಡ್ ಮಾಡ್ಯಾರ. ರೋಡಿಂದ ರೋಡ್ ಅದು ಪೂರ ಕಂಟ್ರೋಲ್ ಹಾಫ್ ರೋಡ್ ಒಂದು 3-4 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ ಇವರು. ಇಡೀ ತಾಲೂಕದಾಗ ಯಾವುದೇ ಕ್ಷೇತ್ರ ಯಾವುದೇ ಏರಿಯಾದಾಗ ಹೋಗ್ರಿ ಒಂದು ಕಡೆನೂ ನಿಮ್ಗೆ ರೋಡ್ ಇಲ್ಲ. ಸಪೋಸ್ 4 ಅಲ್ಲಿಂದ ನೀವು ಸನ್ನತ್ತಿಗೆ ಹೋಗ್ರಿ, ಈ ಕಡೆ ಎಲ್ಲ ಹಳ್ಳಿಗಳದಾಗ ಹೋಗ್ರಿ, ಎಲ್ಲಿ ರೋಡ್ಗಳು ಒಂದು ಸ್ಥಿತಿ ಸರಿಯಾಗಿಲ್ಲ. ಅಂತ ಒಂದು ದೈನಂದಿನ ಸ್ಥಿತಿ ತಾಲೂಕದಾಗ ಇವರು 100,000 ಕೋಟಿ 2,000 ಕೋಟಿ ಅಂತ ಇವರು ಒಂದು ನಾಟಕ ಮಾಡ್ತಾರೆ. ಇವರು ನೀವು ನೋಡ್ರಿ, ಪತ್ರಕರ್ತರು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಯಾವ ಕ್ಷೇತ್ರದಾಗ ರೋಡ್ಗಳು ಚಲೋ ನೋಡ್ರಿ. ಇವು ವಾಡಿ ಮತ್ತು ಚಿತ್ತಾಪುರ ಒಳಗ ಎಲ್ಲ ಡ್ರೈನ್ ತುಂಬಿ, ವಾಡಿ ಅನ್ನೋದಂತೂ ಸ್ಲಮ್ಗಿಂತ ಹತ್ತಾಗ್ಬಿಟ್ಟದ. ಅಷ್ಟು ಗಟರ್ಗಳು ತುಂಬಿ ಅಲ್ಲಿ ಸ್ಮೆಲ್ ಆರ್ತಿದ್ದಾವೆ. ಊರು ತುಂಬ ಹಂದಿ ನರಿ ನಾಯಿಗಳೆಲ್ಲ ವಾಶ ಮಾಡಿಬಿಟ್ಟಾವ. ವಾಡಿ ಪರಿಸ್ಥಿತಿ ಹೆಂಗದ. ಇವ್ರು ಏನೋ ಹೇಳ್ತಾರೆ, ನಾವು ಭಾಳ ಅಭಿವೃದ್ಧಿ ಮಾಡೀವಿ ಅಂತ ಹೇಳ್ತಾರೆ. ಈಗ ಸ್ವತಃ ಪ್ರಿಯಾಂಕ್ ಅವರೇ ಚೀಫ್ ಆಫೀಸರ್ ಮೇಲೆಲ್ಲ ಹರಿಹಾಯ್ತಾರೆ, ನೀವು ಹೈಮಾಸ್ ಲೈಟ್ಗಳು ಚಾಲು ಮಾಡಿಲ್ಲ ಅಂತ. ನಾಳೆ ಕಾರ್ಯಕ್ರಮ ಇವತ್ತು ಮಾಡಿದ್ರೆ ಹೇಳ್ತಾರೆ. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಅವ್ರು ಹಿಡಿತಾನೆ ಇಲ್ಲ. ತಿಂಗಳಿಗೋ 2 ತಿಂಗಳಿಗೋ ಬರ್ತಾರೆ. ಈಗ ನಮ್ದು ಸುಮಾರು MP ಎಲೆಕ್ಷನ್ ಆಗಿ 2 ವರ್ಷ ಆಯ್ತು. ನಮ್ಮ MP ಸಾಹೇಬ್ರ ಕ್ಷೇತ್ರಗಳಿಗೆ ಬಂದಿಲ್ಲ. ಮೊನ್ನೆ ದೊಡ್ಡ ಕಾರ್ಯಕ್ರಮ ಮಾಡ್ಯಾರ ಅವರು. MP ಸಾಹೇಬ್ರೆ ಇದ್ದಿಲ್ಲ. ಅವ್ರಿಗೇನು ಮೋಸ್ಟ್ಲಿ ದಿಗ್ಬಂಧನ ಹಾಕಿದಾರೋ ಗೃಹ ಬಂಧನದಾಗ ಇಟ್ಟರೋ ಗೊತ್ತಿಲ್ಲ. ಯಾಕಂದ್ರೆ ಕ್ಷೇತ್ರಕ್ಕೆ ಅವ್ರು ಒಂದು ಗೆದ್ದ ಮೇಲೆ ಈ ಕಡೆನೋ ಒಂದು ಸಲ ಏನೋ ಸನ್ಮಾನ ಕಾರ್ಯಕ್ರಮ ಬಂದವ್ರು 2 ವರ್ಷ ಆಗಲ್ಲ ಮಾಡ್ತಾರೆ. ಇಲ್ಲಿ ಕ್ಷೇತ್ರಕ್ಕೆ ಬಂದಿಲ್ಲ. ಈ ಥರ ಇವರು ಎಲ್ಲ ಇಟ್ಕೊಂಡು ಬರೀ ಟೀಕೆ ಮಾಡೋದು, ಆ BJPದವರು ಬೈಯೋರು, ಇದೇ ಕೆಲಸ ಆಗ್ಯದ ಎಂದಿಲ್ಲ. ಆದರೆ ಮತ್ತು ಇವರು ಯಾವಾಗಲೂ RSS ಬೈಯಂತ ಪ್ರಿಯಾಂಕ್ ಅವರು ಈ ಸಲ ಒಂದು ಒಳ್ಳೆ ಬೆಳವಣಿಗೆ ಏನಪ್ಪ ಅಂತಂದರೆ ಭಾಷಣ ಮಾಡೋದು ಇವ್ರು ಏನು ಹೇಳೋದಂದ್ರೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ. ಅದಕ್ಕೆ ನಾವು ಭಾಳ ಸ್ವಾಗತಿಸ್ತೀವಿ. ಯಾಕಂದ್ರೆ ಅದು ಸ್ಲೋಗನ್ ನಮ್ದು. ಅದು ಮೋಸ್ಟ್ಲಿ ಅವ್ರಿಗೆ RSS ಬೈದು RSS ಮೇಲೆ ಅವ್ರಿಗೆ ಏನು ಪ್ರೀತಿ ಆಗಿರಬೇಕು. ಅದಕ್ಕೆ ಭಾರತ್ ಮಾತಾ ಕಿ ಜೈ ಅಂತಾರೆ. ಯಾಕಂದ್ರೆ ಇವ್ರು ಕಾಂಗ್ರೆಸ್ ಸಂಸ್ಕೃತಿ ಒಳಗೆ ಭಾರತ್ ಮಾತಾ ಕಿ ಜೈ ಇರಲ್ಲ. ಸೋನಿಯಾ ಮಾತಾ ಕಿ ಜೈ, ಇಟಲಿ ಮಾತಾ ಕಿ ಜೈ, ರಾಹುಲ್ ಪಿತಾ ಕಿ ಜೈ ಅನ್ನೋದು ಇವ್ರದ್ದು ಸಂಸ್ಕೃತಿ. ಫಸ್ಟ್ ಟೈಮ್ ಪ್ರಿಯಾಂಕ್ ಅವರು ಭಾರತ್ ಮಾತಾ ಕಿ ಜೈ ಅಂತಾರ. ಅದು ನಮ್ಗೆ ಭಾಳ ಖುಷಿ ಕೊಟ್ಟದ. ಅದು ನಮ್ಮ ಸ್ಲೋಗನ್ನು. ಅದಕ್ಕೆ ನಾವು ಅದಕ್ಕೂ ಸ್ವಾಗತ ಮಾಡ್ತೀವಿ. ಅದಕ್ಕೆ ನಾನು ಇಷ್ಟೆಲ್ಲ ನನಗೆ ಈ ವಿಷಯಗಳು